ಆಕೆ ಇದ್ದಳಂತ್ರಿ ಒಬ್ಬ ಹೆಣ್ಮಗಳು. 2 ಗಂಡು ಮಕ್ಕಳು ಇದ್ವು ಅಂತ ಆಕೆಗೆ. ಮದುವೆ ವಯಸ್ಸಿಗೆ ಬಂದಿದ್ದವು. ಆಕಿನ ಯಜಮಾನತಿ ಭಾಳ ಜವಾಬ್ದಾರಿ. ಇಲ್ಲಿಂದ ಒಂದು 6-7 ಎಕರೆ ಹೊಲ, ಮಕ್ಕಳನ್ನ ದುಡಿಸಿ ಬಂದಿದ್ದ ರೊಕ್ಕನ ಇಟ್ಕೊಂಡು ನಾಳೆಗೆ ಬರ್ತದೆ, ನಾಡ್ದು ಬರ್ತದೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತದೆ ಅಂತೇಳಿ ಅಂತಂದು ಸಂತಿ ಮುಗಿಯೋ ಟೈಮ್ನೊಳಗೆ ಹೋಗಿದ್ದಳಂತ್ರಿ ಸಂತಿಗೆ. ಸಂತಿ ಮುಗಿಯೋ ಟೈಮಿಗೆ ಹೋಗಿ ಏನು ಬ್ಯಾಡಾಗಿದ್ದು ಇರ್ತಾವಲ್ರಿ, ಬಿಟ್ಟು ಹೋಗಿರ್ತಾರ, ಅವನ್ನ ಬಳ್ಕೊಂಡು ತೊಗೊಂಡು ಬಂದು ಸಂಗಟಿ ಸಾರು ಬಿಟ್ರೆ ಮನ್ಯಾಗ ಏನು ಮಾಡಂಗಿಲ್ಲ. ಎಂಥ ಹಬ್ಬ ಐತಂತಂದ್ರೆ ಆಟ ರೀ ಸಂಗಟಿ ಸಾರು. ಅಮಾಸಿ ಬರಲಿ, ಹುಣ್ಣಿಮೆ ಬರಲಿ, ಏನಾರ ಬರಲಿ, ಆ ಮಕ್ಕಳನ್ನ ಸಣ್ಣ ಇರುವಾಗಲೇ ಹಬ್ಬಿ ತೀಡಿ ತನ್ನ ಲೆಕ್ಕಕ್ಕೆ ಇಟ್ಕೊಂಡು ಬಿಟ್ಟಿದ್ದಳ್ರಿ. ನಮ್ಮ ಮನೆಯೊಳಗೆ ಸಂಗಟಿ ಸಾರು ಬಿಟ್ರೆ ಮತ್ತೇನು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಸಂಗಟಿ ಸಾರು ಮಾಡ್ತಿದ್ದಳ್ರಿ. ಸಂಗಟಿ ಅಂದ್ರೆ ಜೋಳದ ನುಚ್ಚು ರೀ, ಗೊತ್ತಾಕೈತಲ್ರಿ. ಒಂದೊಂದು ಕಡೆಗೆ ಒಂದೊಂದು ಹೆಸರು ಅವಕ್ಕೆ. ಸಂಗಟಿ ಸಾರು, ಆಂಬಲಿ, ಜೋಳದ ನುಚ್ಚು, ಏನೇನೋ ಶಬ್ದಗಳದಾವ ಅದಕ್ಕೆ. ಅದನ್ನೇ ಮಾಡ್ತಿದ್ದಳು, ಅದನ್ನೇ ಉಣ್ಬೇಕವು, ಅದನ್ನೇ ಹೊಲಕ್ಕೆ ಹೋಗ್ಬೇಕಾದ್ರೆ ಅದನ್ನೇ ಕಟ್ಕೊಂಡು ಹೋಗ್ಬೇಕು. ಹಬ್ಬಿರಲಿ ಹುಣ್ಣಿರಲಿ, ಮಂದಿ ಮನೆಯಾಗೆಲ್ಲ ಗಮ್ ಅಂತ ತಿಳ್ಕೊಂಡು ಹೋಳಿಗೆ ಮಾಡಿದ್ರೆ ಇವು ಸಂಗಟಿ ಸಾರು ಮಾಡ್ಕೊಂಡು ಕೊಂಡಿರ್ತೈತ್ರಿ. ಅಷ್ಟು ಜಿಪ್ಪಣ್ರಿಕೆ. ಮಕ್ಕಳಿಗೆ ಹೇಳ್ತಿದ್ದಳು, ಯವ್ವ ಏನಾರ ಮಾಡ ಅಂತ ತಿಳ್ಕೊಂಡು ಮಕ್ಕಳು ಕೇಳಿದ್ರೆ ಮಾಡಬಾರ್ದಪ್ಪ, ಕರ್ದಿದ್ದು ಹುರಿದಿದ್ದಂತೂ ಮೊದಲ ಮಾಡಂಗಿಲ್ಲ, ನಮ್ಮ ಮನೆಯೊಳಗೆ ಕರಿಲಕ್ಷ್ಮಿ ಐತಿ ಅಂತಿತ್ರಿ. ಅದು ಹೇಳ್ತಿದ್ದಳ್ರಿಕಿ. ಮಕ್ಕಳು ಏನಾರು ಒಂಚೂರು ಮಿರ್ಚಿ ಮಾಡು ಅಂತೇಳಿ ಅಂತಂದ್ರೆ ಕರಿಲಕ್ಷ್ಮಿ ಐತಿ ಕರಿಬಾರ್ದು, ಹಪ್ಪಳ ಮಾಡು ಕರಿಲಕ್ಷ್ಮಿ ಐತಿ ಕರಿಬಾರ್ದು. ನೀವು ಇಂಥದ್ದು ಒಂದಿಷ್ಟು ಕಲೀರಿ. ನೀವು ಪಾನಿಪುರಿ ಮಾಡಂತೇಳಿ ಮಕ್ಕಳು ಅಂತ ಕರಿಲಕ್ಷ್ಮಿ ಐತಿ ಕರಿಬಾರ್ದು ಅನ್ಬೇಕು. ಗೋಬಿ ಮಂಚೂರಿ ಮಾಡಿದ್ರೆ ಕರಿಲಕ್ಷ್ಮಿ ಐತಿ ಕರಿಬಾರ್ದು ಅನ್ಬೇಕು. ಅವು ಉಳ್ಕೊಂತೈತಿ. ಅವು ಮಕ್ಕಳು, ಈಗಿನ ಮಕ್ಕಳು ಮಾತು ಕೇಳಂಗಿಲ್ಲ ರೀ. ಕರಿಲಕ್ಷ್ಮಿ ಐತ್ಯಾ ಮಾಡ್ತೀನಿ ತಡಿ ಅಂತೇಳಿ ಅಂತವು. ಈಗಿನ ಮಕ್ಕಳು ಭಾರಿ ಬೆರಕ್ರಿ ಅವು. ಅಂಥ ಶಾಣೆತನ ಆ ಮುದುಕಿ ಎಮ್ಮನ ಮಕ್ಕಳಿಗೆ ಇರಲಿಲ್ಲ ರೀ. ಆಕೆ ಹೇಳಿಬಿಡ್ತಿದ್ದಳು, ಕರಿಲಕ್ಷ್ಮಿ ಐತಿ ನಮ್ಮ ಮನೆಯೊಳಗೆ, ಕರೆದಿದ್ದು ಹುರಿದಿದ್ದು ಮಾಡಬಾರದು, ತಿನ್ನಬಾರದು ಅಂತ ತಿಳ್ಕೊಂಡಂತ ತಕ್ಷಣ ಹ್ಞೂ ನೀವು ಸುಮ್ಮನೆ ಆಗಿಬಿಡ್ತಿದ್ರು ಹುಡುಗರು. ವಯಸ್ಸಿಗೆ ಬಂದಿದ್ದು ಕನ್ಯಾ ನೋಡ್ಬೇಕಾಯ್ತು. ಕನ್ಯಾ ನೋಡಕ್ಕೆ ಹೋದರು. ಅದು ಒಂದು ಅದ್ಭುತ ಇರ್ತಿತ್ತು ರೀ ಒಂದು ಕಾಲಕ್ಕೆ. ಈಗ 30 ವರ್ಷದ ಹಿಂದೆ ಕನ್ಯಾ ನೋಡಕ್ಕೆ ಹೊಂಟಾನ ಹುಡುಗ ಅಂತೇಳಿ ಅಂತಂದ್ರೆ ಅವನು ಸ್ಟೈಲ್ ನೋಡ್ಬೇಕ್ರಿ. ಅವಾಗ ಅವತ್ತಿನ ದಿವಸ ಬೆಳಿಗ್ಗೆನೇ ಕಟಿಂಗ್ ಮಾಡಿಸ್ಕೊಂತಿದ್ದವ, ಯಾರ್ದೋ ವಾಚ್ ಕಟ್ಕೊಂತಿದ್ದ, ಯಾರ್ದೋ ಉಂಗುರ ಇಸ್ಕೊಂತಿದ್ದ. ಅವಾಗಿನ ಕಾಲಕ್ಕೆ ರೀ 30 ವರ್ಷದಿಂದ ಯಾರೋ ಚಪ್ಪಲ್, ಯಾರೋ ಡ್ರೆಸ್ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ನೊಳಗೆ ಟ್ರಿಮ್ ಆಗಿ ಹುಡುಗ ನಿಂತಾರಂದ್ರೆ ಕನ್ಯಾ ನೋಡಕ್ಕೆ ಹೊಂಟಾನ ಅಂತ. ಈಗ ಹಂಗಿಲ್ರಿ, ಮೊಬೈಲ್ನೊಳಗೆ ನೋಡಿಬಿಡ್ತಾರೆ, ಬಯೋಡೇಟನ ಬಂದ್ಬಿಡ್ತೈತಿ. ಆ ಹೆಣ್ಮಗಳು ಮಕ್ಕಳಿಗೆ ಕನ್ಯಾ ನೋಡಬೇಕು ವಿಚಾರ ಮಾಡಿದಳ್ರಿ. ನಾವು ಹಿಂಗೆ ಬಂದಿವಿ, ನಮ್ಮ ಮಕ್ಕಳು ಓದಲಿಲ್ಲ, ಒಂಚೂರು ಓದಿದ್ದು ಸೊಸಿನ ತೊಗೊಂಬರೋಣ ಅಂತ ತಿಳ್ಕೊಂಡು ಹೇಳಿ ವಿಚಾರ ಮಾಡಿ ಒಂದು 7ನೇ ಮಟ್ಟ ಓದಿದ್ದು ಸೊಸಿನ ತೊಗೊಂಬಂದಳ್ರಿ. ಬೀಗ್ತನ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವ್ರ ಕಡೆಗೆ ಕರ್ಕೊಂಡು ಬಂದಳು. ಒಳಗೆ ಬಂದು ನಿಂತ್ಕೊಂಡಳು. ಮನೆಯೊಳಗೆ ಹೊಸಲಿ ಪ್ರವೇಶ ಮಾಡೋದು. ಸೊಸಿನ ಕರ್ಕೊಂಡು ಬಂದಿದ್ರು. ಮೊದಲಿಗೆ ಹೊಸಲಿ ಹೊರಗೆ ನಿಂದ್ರಿಸಿದ್ರು. ಮುಖಕ್ಕೆ ಮಂಗಳಾರತಿ ಮಾಡಿ ಒಳಗೆ ಕರ್ಕೋಬೇಕಲ್ರಿ. ಆ ಮುಖಕ್ಕೆ ಮಂಗಳಾರತಿ ಮಾಡಿದ ಬಳಿಕ ಆಕಿ ಹೊಸಲಿಗೆ ಮಳೆ ಬಡಿತಾರಲ್ರಿ, ಮಳೆ ಬಡ್ದು ಒಳಗೆ ಬರಬೇಕು ಅಂತ ತಿಳ್ಕೊಂಡು ಕಾಲು ಎತ್ತಿ ಹಿಂಗೆ ಮಾಡಿದಳು. ನಿಂದ್ರು ಅಂತಂದಳಿಕೆ ಹತ್ತಿದ್ದಕ್ಕೆ. ಯಾಕ್ರಿ ಹತ್ಯಾರ ಅಂತ. ನಮಗೆ ಕೆಲವೊಂದು ಕಂಡೀಷನ್ ಅದಾವ. ಆ ಕಂಡೀಷನಕ್ಕೆ ನೀವು ಒಪ್ಪಿಗೆ ಕೊಟ್ಟೆ ಅಂತಂದ್ರೆ ಒಳಗೆ ಕಾಲಿಡು, ಇಲ್ಲ ಅಂತಂದ್ರೆ ಹಂಗೆ ನಿಮ್ಮ ತವ್ರ ಮನೆಗೆ ಹೋಗು ಅಂತಂದಳಿಕೆ. ಅದು ಒಂದು ಕಾಲ. ಅವಾಗ ಹೆದರ್ತಿದ್ರು. ಈಗ ಹೆದರಂಗಿಲ್ಲ. ಅಯ್ಯ ಪಿಸ ಬಿಡ, ನೀ ಇಲ್ಲ, ನೀನು ಇನ್ನೊಬ್ಬ ಅಂತ ತಿಳ್ಕೊಂಡು ಹೊಂಟು ಬಿಡ್ತಾರತ್ತಾಗ ನಡೀತ. ಈಗೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಈಕೆ ಹತ್ತಿದ್ದಕ್ಕೆ ನಿಂದ್ರು ಅಂದ ತಕ್ಷಣ ಯಾಕ್ರಿ ಹತ್ಯಾರ? ನಮ್ಮ ಕಂಡೀಷನ್ ಅದಾವೆ. ಏನು ಕಂಡೀಷನ್? ನಮ್ಮ ಮನೆಯೊಳಗೆ ಕರಿಲಕ್ಷ್ಮಿ ಇರೋದ್ರಲ್ಲಿಂದ ಕರೆದಿದ್ದು ಹುರಿದಿದ್ದು ಏನು ಮಾಡಂಗಿಲ್ಲ ಅಂತೇಳಿ ಅಂತಂತಂದ್ರೆ ನೀವು ಒಳಗೆ ಬರಬೇಕು, ಇಲ್ಲಾಂದ್ರೆ ಇಲ್ಲ. ಇಲ್ರಿ ಹಂಗೆ ಮಾಡ್ತೀನಿ ರೀ. ನೀವು ಹೆಂಗೆ ಹೇಳ್ತೀರಿ? ಹಂಗಾರೆ ಸಂಗಟಿ ಸಾರು ಬಿಟ್ರೆ ಏನೂ ಮಾಡಂಗಿಲ್ಲ ನೋಡು, ಹಂಗೆ ಮಾಡ್ತೀನಿ ರೀ. ಹುಣ್ಣಿಮೆ ಇರಲಿ, ಅಮಾಸೆ ಇರಲಿ, ಹಬ್ಬ ಇರಲಿ, ಬೇಕಾದಿರಲಿ ಸಂಗಟಿ ಸಾರ ಮಾಡ್ಬೇಕು ನಮ್ಮ ಮನೆಯೊಳಗೆ. ಮತ್ತೊಂದು ಮಾಡಂಗಿಲ್ಲ. ಕರಿಲಕ್ಷ್ಮಿ ಸಿಟ್ಟು ಆಕೈತಿ. ಆಯ್ತು ರೀ, ಹಂಗೆ ಮಾಡ್ತೀನಿ ರೀ. ಬಾ ಈಗ ಒಳಗೆ ಕರ್ಕೊಂಡು ಹೊಡ್ರಿ. 1 ವರ್ಷ ಕಳೀತ್ರಿ. ಪಾಪದು ಹೆದರ್ತಿತ್ತು. 7ನೇ ಪಾಸ್ ಆಗಿತ್ತು ಹುಡುಗಿ, ಹೆದರ್ತಿತ್ತು. ಈಕೆ ಅತ್ತಿ ಹೇಳ್ದಂಗೆ ಜೀವನ ಮಾಡ್ಕೊಂಡು ಹೋದಳು. ಮತ್ತು 2ನೇ ಮಗನಿಗೆ ಲಗ್ನ ಮಾಡಬೇಕಾಗಿತ್ತು. ಲಗ್ನ ಮಾಡೋ ಟೈಮ್ನೊಳಗೆ ಮತ್ತೆ ವಿಚಾರ ಮಾಡಿದಳ್ರಿ, ಇದಕ್ಕಿಂತ ಒಂಚೂರು ಓದಿದ್ದು ತಂಬರೋಣ ಅಂತ. 10ನೇದು ಫೇಲ್ ಆಗಿದ್ರಿ. ಇದು
10ನೇತ್ ಫೇಲ್ ಆಗಿತ್ತು ಹುಡುಗಿ. ಅದಕ್ಕೆ ನೋಡ್ಕೊಂಡು ಬಂದರು, ಲಗ್ನ ಮಾಡಿದರು. ಆಕಿನೂ ಬಂದಳು, ಬಾಗಿಲಿಗೆ ನಿಂತ್ಕೊಂಡಳು. ಮಂಗಳಾರತಿ ಮಾಡಿದ ಬಳಕ ಒಳಗೆ ಕಾಲು ಎತ್ತಿ ಇನ್ನೇನು ಹಿಂಗೆ ಇಡ್ಬೇಕಂತದ ನಿಂತ್ಕೋ ಅಂತಂದಳು. ಹಿರಿಯ ಸೊಸಿ ಹಿಂದೆ ಇದ್ದಳ್ರಿ, ಅತ್ತಿ ಹಿಂದೆ. ತನ್ನ ಕಂಡೀಷನ್ ಹೇಳ್ತಾಳಿಕಿ, 1 ವರ್ಷ ಆತು ಬರೀ ಸಂಗಟಿ ಸಾರು ತಿನ್ನಿಸಿ ಸಾಯಿಸಾಳ. ನನಗೆ ಏನಾರ ತಿನ್ಬೇಕಂತಂದ್ರೆ ನಮ್ಮ ತವ್ರ ಮನೆಗೆ ಹೋಗಿ ತಿಂದು ಬರ್ಬೇಕು ನಾನು. ಇಲ್ಲಂತೂ ಏನು ಸಿಗಂಗಿಲ್ಲ, ಸಂಗಟಿ ಸಾರು ಬಿಟ್ರೆ ಏನೇನೋ ಸಿಗಂಗಿಲ್ಲ. ಅದು ಕಂಡೀಷನ್ ಹೇಳ್ತಾಳೆ ನೋಡು ಅಂತ ತಿಳ್ಕೊಂಡು ಅಕ್ಕಿಗೆ ಸಿಟ್ಟು ಬಂತ್ರಿ ಹಿರಿಯ ಸೊಸಿಗೆ. ಚಿಕ್ಕಿ ಹೇಳಿದಳು, ನಮ್ಮ ಮನೆಯ ಒಳಗೆ ಕಾಲಿಟ್ಟು ಒಳಗೆ ಬರಬೇಕಾದ್ರೆ ಒಂದು ಕಂಡೀಷನ್ ಐತೆ. ಆ ಕಂಡೀಷನಕ್ಕೆ ನೀವು ಒಪ್ಕೊಂಡಿ ಅಂತಂದ್ರೆ ಒಳಗೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಏನು ಹೇಳ್ರಿ? ಏನಿಲ್ಲ, ನಮ್ಮ ಮನೆ ಒಳಗೆ ಕರಲಕ್ಷ್ಮಿ ಐತಿ, ಕರೆದಿದ್ದು ಹುರಿದಿದ್ದು ಏನೂ ಮಾಡಂಗಿಲ್ಲ. ಸಂಗಟಿ ಸಾರು ಬಿಟ್ರಿ ಮತ್ತೇನು ಮಾಡಂಗಿಲ್ಲ. ಹಂಗಿತ್ತಂದ್ರೆ ಒಳಗೆ ಬಾ, ಇಲ್ಲ ಅಂದ್ರೆ ಇಲ್ಲ. SLC ಫೇಲ್ ರೀ, ಸಿಕ್ಕಾಪಟ್ಟೆ ತಲೆ ಓಡಾಕತ್ತಿತ್ತು ಅಕ್ಕಿನ ಹೆಣ್ಮಗಳದು. ಅಕ್ಕಿ ಅಂದಳು, ಇನ್ನು ಕಾಲೆತ್ತಿ ಈಗ ಒಳಗೆ ಇಡಕತ್ತಿದ್ದೆ, ಈಗ ಕಂಡೀಷನ್ ಒಳಗೆ ಬಂದು ಬಳಕ ನೋಡ್ಕೊಂಡು ತಿಂತಡಿ ಅಂದಳು ಅಕ್ಕಿ. ನಿಂದು ಮಾರಿ ಹಬ್ಬ ಒಳಗೆ ಬಂದು ಬಳಕ ಐತಿ ನಡಿ ಅಂತೇಳಿ ಅಂತಂದಳು ಅಕ್ಕಿ. ಆ ಸಂದರ್ಭದೊಳಗೆ ಹ್ಞೂನ್ರಿ ಹತ್ರ ನೀವು ಹೆಂಗೆ ಹೇಳ್ತೀರಿ, ಹಂಗೆ ನಡ್ಕೊತೀನ್ರಿ ಅಂತ ತಿಳ್ಕೊಂಡು ಒಳಗೆ ಕಾಲಿಟ್ಟು ಒಳಗೆ ಬಂದಳ್ರಿ. ಯವ್ವ, ನಾ ಅನ್ಕೊಂಡಂಗನ ಸಿಕ್ಕವ ನನ್ನ ಸೊಸೆದೇರು. ಭಾಳ ಚಲೋ ಸೊಸೆದೇರು ಸಿಕ್ಕಾರ. ಸಂಗಟಿ ಸಾರು ಉಣ್ತಾವ, ದುಡಿತಾವ, ಚಂದಾಗಿ ಮಾಡ್ಕೊಂಡು ಹೊಂಟಾವ ಅಂತ ತಿಳ್ಕೊಂಡು ಭಾಳ ಖುಷಿ ಪಟ್ಟೋಡ್ರಿ. ಎಲ್ಲ ಹಿರಿತನ ಆಕಿನ ಕೈಯಾಗಾರ ರೀ. ಶುಕ್ರವಾರ ಸಂತಿ, ಶನಿವಾರ ಸಂತಿ ತಾನ ಮಾಡ್ಬೇಕ್ರಿ ಹೋಗಿ. ಅದು ಊರಾಗ ಸಂತಿ ಇರಲಿಲ್ಲ, 4 ಕಿಲೋಮೀಟ್ರ್ ದೂರ ಹೋಗಿ ಬರಬೇಕು. ಏಕೆ ಸಣ್ಣ ಸೊಸಿ ಬಂದ ಬಳಿಕ ಆಕಿಂದು ಅದ ಬಾಳೆ ಆತ್ರಿ. ಸಂಗಟಿ ಸಾರು ಮಾಡೋದು, ತಿನ್ನೋದು, ಕುಂಡ್ರೋದು, ಸಂಗಟಿ ಸಾರು ಮಾಡೋದು, ತಿನ್ನೋದು, ಕುಂಡ್ರೋದು. ಆಕಿ ಒಂದಿಷ್ಟು ಗೋಬಿ ಮಂಚೂರಿ, ಪಾನಿಪುರಿ ತಿಂದು ಹೆಣ್ಮಗಳು ರೀ ಬಾಯಿ ಕೆಟ್ಟು ಹೋತ್ರಿ 3 ತಿಂಗಳು ಅನ್ನೋದ್ರೊಳಗೆ. ಹೆಂಗಾದ್ರೆ ನಾ ಸತ್ತ ಹೋಗ್ತೀನಿ ಅಂತಂದಳು ಅಕ್ಕಿ. ತವ್ರ ಮನೆಗೆ ಓಡಿ ಹೋಗಿ ಅಲ್ಲಿ ಏನೇನು ಬೇಕು ಎಲ್ಲ ಮಾಡಿಸ್ಕೊಂಡು ತಿಂದು ಬರ್ತಿದ್ದಳು. ನಮ್ಮ ಅತ್ತಿ ಬುದ್ಧಿ ಕಲಿಸೋದು ಹೆಂಗೆ ಅಂತ ವಿಚಾರ ಮಾಡ್ತಿದ್ದಳು. ಏನಾರ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ನಮ್ಮ ಅತ್ತಿಗೆ. ಅದು ತಿನ್ನಲ್ದ್ರೆ ಬಿಡು ಹೋಲಿ, ನಾವರ ತಿಂದು ಬದುಕ್ತೀವಲ್ಲ. ವಿಚಾರ ಮಾಡಾಕತ್ತೋಡ್ರಕ್ಕಿ, ತಲೆ ಓಡಾಕತ್ಬಿಡ್ತು. 6 ತಿಂಗಳು 1 ವರ್ಷ ಅನ್ನೋದ್ರೊಳಗೆ ಐಡಿಯಾ ಮಾಡಿ ಇಟ್ಕೊಂಡೋಡ್ರಿ. ಈಕೆ ಸಂತಿಗೆ ಹೋಗ್ತಾಳೆ.